ಬರ್ತಾ ಇದೀವಿ ಅಂತ ಗಜಪಡೆ ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿಸಿ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಊಟ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದೀವಿ. ಟೈಮ್ ಇವಾಗ ಎಷ್ಟು 2:45 3 ಗಂಟೆ. ಬನ್ನಿ ಇವಾಗ ಒಳಗಡೆ ಹೋಗಿ ದರ್ಶನ ಮಾಡೋಣ. ದೇವ್ರದ್ದು ದರ್ಶನ ಮಾಡ್ಕೊಂಡು ಏನೇನಿದೆ ನೋಡೋಣ ಒಳಗಡೆ. ಫಸ್ಟ್ ಟೈಮ್ ಅಲ್ವಾ, ಫುಲ್ ರಶ್ ಅವ್ರು. ಇವಾಗ ಸಂಡೇ ಅಲ್ವಾ, ಫುಲ್ ರಶ್ಶು ಜನ. ನಾವು ಇದೇ ಕ್ಯೂವಲ್ಲಿ ಹೋಗ್ಬೇಕೈತೆ. ಮೇ ಬಿ ಐ ಥಿಂಕ್ ಯಾವುದೇ ಸ್ಪೆಷಲ್ ಎಂಟ್ರಿ ಇಲ್ಲ ಅನ್ಕೊಳ್ತೀನಿ ಈ ದೇವಸ್ಥಾನದಲ್ಲಿ. ಇದೇ ಕ್ಯೂವಲ್ಲಿ ನಾವು ಹೋಗ್ಬೇಕಾಯ್ತದೆ. ಇವಾಗ ನಮಗೆ ನೈಟ್ 11 ಕಾಲಿಗಿರೋದು ಬಸ್, ಏನು ತೊಂದರೆ ಇಲ್ಲ. ನಮ್ಮ ಶಿಷ್ಯಲ್ಲಿ ಚಪ್ಪಲಿ ಬಿಡ್ತಾವನೆ. ಆಯಿತು, ಹೋಗೋಣ ಬನ್ನಿ ದೇವಸ್ಥಾನ ಒಳಗೆ. ಫುಲ್ ರಶ್ಶು ಜನ ಇವತ್ತು, ಸಂಡೇ ಆಗಿರೋದ್ರಿಂದ. ಅಲ್ಲ, ರೆಡಿಮೇಡ್ ಗ್ರಾಸ್ ಇದು, ರೆಡಿಮೇಡ್ ಗ್ರಾಸ್ ಹಾಕ್ಸೋರು. ಒಳ್ಳೆ ವಿಚಾರ. ಈ ಥರ ಎಲ್ಲ ಫ್ಯಾಮಿಲಿ ಬಂದಾಗ ಕುಂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈ ಥರ ಊಟಿನಿ ಶೈಲಿ ಅದರಿಂದ ಥಮ್ಸ್ ಅಪ್. ನೋಡಿ ನಾವು ಬರ್ತಾ ಇದ್ದೀವಿ ಅಂತ ಗಜಪಡೆಗಳಿಂದ ಏನು ಹೇಳ್ತಾರೆ ಸ್ವಾಗತ ಕೊಡ್ತಾರೆ. ನೋಡ್ರಿ ಆರ್ಚು ಆಗೈತೆ. ಇಲ್ಲಿ ಜನ ಸಿಕ್ಕಾಬಿಟ್ಟೆ ರಶ್ ಆಗವ್ರೆ. ಎಂಟ್ರಿ ಹೋಗೋಣ ಒಳಗೆ. ಬೇಗ ದರ್ಶನ ಆಯಿತು. ನೈಟು ನಿದ್ದೆ ಇಲ್ಲ. ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂದಾಗಲಿಲ್ಲ ಅಂತೂ ಒಂಥರ ಆಗ್ಬಿಟ್ಟಿದೆ. ಏನೋ ಕಣ್ಣಂಗೆ ದರ್ಶನ ಆಗಿದ್ದರಿಂದ ಒಂಚೂರು ಎನರ್ಜಿ ಐತೆ ಇವಾಗ. ಫೋನ್ ಚಾರ್ಜರ್ ಬರೀ 15% ಇದೆ. 15% ಇಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕೈತೆ ಅಷ್ಟು ಕ್ಯಾಪ್ಚರ್ ಮಾಡ್ಬಿಡ್ತೀನಿ. ಇನ್ನು ರಾತ್ರಿ 11:15ಗೆ ಬಸ್ ಇರೋದು. ಇನ್ನು ಬಸ್ ಬಂದಮೇಲೆ ನಾವು ಚಾರ್ಜ್ ಹಾಕೋಕ್ಕಾಗೋದು. ಅಲ್ಲಿವರೆಗೂ ಫೋನ್ ಚಾರ್ಜ್ ಹಾಕೋಕ್ಕೆ ಆಪ್ಷನ್ನೇ ಇಲ್ಲ. ಆ್ಯಂಡ್ ನಾನು ಅಡಾಪ್ಟ್ರೂ ತಂದಿಲ್ಲ ಬೇರೆ ಕಡೆ ಹಾಕಮ್ಮ ಅಂದರೆ. ಸೊ ದರ್ಶನ ಎಲ್ಲ ಮುಗೀತು ನಮ್ಮದು. ಎಲ್ಲ ಸ್ಕೂಬಾ ಡೈವಿಂಗ್ ಅವೆಲ್ಲ ಆಯಿತು. ಅವ್ರು ವೀಡಿಯೋ ಡ್ರೈವಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಗೂಗಲಲ್ಲಿ. 5:00ವರೆಗೆ ಅದರಿಂದ ಕಲೆಕ್ಟ್ ಮಾಡ್ಬೇಕು ಸ್ಲಿಪ್ಪರು. ಹಾಂ, ನಮ್ಮ ಶಿಷ್ಯ 2 ಡ್ರೆಸ್ ಭಾಳ ಕರ್ಸ್ಕೊಂಡು ಈಗ ಸ್ಟ್ಯಾಚು ನೋಡ್ಕೊಂಡು ಹೋಗಿ ಮಲ್ಕೊಂಬೇಕು. ಬಂದಿದ್ದೇ ಇಲ್ಲ ಅಲ್ಲ, ನಿದ್ದೆ ಇಲ್ಲ, ಸಾಕಾಗ್ಬಿಡೋದು, ಸ್ಟ್ರೆಂತ್ ಇಲ್ಲ ಬನ್ನಿ. ಶಿಷ್ಯ ಮಾತ್ರ ಯಾಕೆ ಹೋಗೋಣ, ನಿಮಗಂತೂ ಸಿಗ್ತಿಲ್ಲ. ಓಂ ನಮಃ ಶಿವಾಯ. ಪ್ರವೇಶ ಶುಲ್ಕ 30 ರೂಪಾಯಿ ಕೊಟ್ಟು ಹೋಗೋಣ ಒಳಗಡೆಗೆ. ಹಲೋ ನೋಡ್ರಿ ವ್ಯೂ ಈ ಥರ ನೋಡ್ರಿ. ಅಕ್ಕ ನಡಿನಾರ ಬುಸ್ಸೋ ಅಂತ ನಮ್ಮ ಬಾಸು ಸುಂದರ ರಾಮೇಶ್ವರ ಸ್ವಾಮಿ. ನೋಡ್ರಿ ಶ್ರೀಕೃಷ್ಣ ಸಾರಥಿ. ನೋಡಿ ಸಮುದ್ರ, ಅರಬಿಯ ಸಮುದ್ರ. ನಮ್ಮ ಬಾಸ ಲೆಜೆಂಡ್ರಿ ಶಿವ. ಓನ್ಲಿ ಪೇಸ್, ಮಾಸ್ಟರ್ ಪೇಸ್ ಬಾಸು ಶಿವ. ಶನೇಶ್ವರ ಸ್ವಾಮಿ ದೇವಸ್ಥಾನ. ಜೈ ಶನೇಶ್ವರ. ಬಾಸ ಲೆಜೆಂಡ್ ರಾವಣ. ಸೂಪರ್ ಬಾಸ್, ಬಾಸ್ಗೆ ಬಾಸು ಶ್ರೀಕೃಷ್ಣ ಪರಮಾತ್ಮ. कदर है कदर.
ಆತ್ಮಲಿಂಗಕ್ಕೋಸ್ಕರ ತಪಸ್ ಮಾಡ್ತಾ ಇರೋದು, ಒಂಟಿ ಕಾಲ ನಿಂತ್ಕೊಂಡು ರಾವಣ. ಅದಾದ ನಂತರ ಇಲ್ಲಿ ಕತ್ತನ್ನ ಕತ್ತರಿಸ್ಕೊತಾ ಇರುವಂಥದ್ದು. ಅವಾಗ ಈಶ್ವರ ಸ್ವಾಮಿ ಬಂದು ನಿಲ್ಲಿಸು ಅಂತ ಹೇಳೋದು. ನಾರದ ಸ್ವಾಮಿಗಳು ಬಂದು ಆತ್ಮಲಿಂಗದ ಬಗ್ಗೆ ವಿಘ್ನೇಶನ್ಗೆ ಹೇಳ್ತಾರೆ. ಅದಾದ್ಮೇಲೆ ಬಾಲ ಗಣೇಶನಾಗಿ ವಿಘ್ನೇಶ್ವರ ಬೇರೆ ರೂಪದಲ್ಲಿ ಬಂತಾರೆ. ಏನಕ್ಕೆ ಅಂತ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಆತ್ಮಲಿಂಗನ ಕೆಳಗೆ ಕೆಡಬೇಕು ಅನ್ನೋದು ಗಣೇಶನ ಉದ್ದೇಶ ಆಗಿರುತ್ತೆ. ಅದಕ್ಕೋಸ್ಕರ ಬಾಲ ರೂಪದಲ್ಲೇ ಬರ್ತಾರೆ. ಅದಾದ್ಮೇಲೆ ರಾವಣ ಫುಲ್ ಕೋಪಗ್ರಸ್ತನಾಗ್ತಾನೆ. ಅದಾದ್ಮೇಲೆ ಕೆಳಗಡೆ ಇಕ್ಕಾದ್ಮೇಲೆ ಮತ್ತೆ ಎತ್ತಾಳಕ್ಕಾಗಲ್ಲ ಆತ್ಮಲಿಂಗ. ಆದ್ಮೇಲೆ ಗಣೇಶನಿಗೆ ಎಲ್ಲರೂ ಹೇಳ್ತಾರೆ. ಇದು ಮೇನ್ ಪಾರ್ಟ್ ಏನಂದ್ರೆ, ರಾವಣಲ್ಲಿ ಎತ್ಬೇಕಾದ್ರೆ ಆತ್ಮಲಿಂಗ ಒಡೆದೋದ್ಮೇಲೆ ಅವು ಚೂರ್ ಪೀಸು ಎಲ್ಲೆಲ್ಲಿ ಭಾಗವಾಗಿ ಬೀಳ್ತು ಅನ್ನೋದು. ಒಂದು ಗೋಕರ್ಣದಲ್ಲಿ, ಒಂದು ಸಜ್ಜೇಶ್ವರ, ಇನ್ನೊಂದು ಧಾರೇಶ್ವರ, ಇನ್ನೊಂದು ಗುಣವಂತೇಶ್ವರ, ಇನ್ನೊಂದು ಮುರುಡೇಶ್ವರ. ಇಷ್ಟು ಭಾಗಗಳಾಗಿ ಬೀಳ್ತಾವೆ. ಅರ್ಥ ಆಯ್ತಾ? ಲೈಟ್ಸ್ ಎಲ್ಲ ಕರೆಂಟ್ ಇರುವಂತ ನೋಡಿ. ಮುಗೀತು, ಮತ್ತೆ ಬೀಚ್ ಅಷ್ಟೇ. ಇಲ್ಲಿ ಎಲ್ಲ ಮುಗಿಸ್ಕೊ ಬಂದಾಯ್ತು. ಮತ್ತೆ ಸಮುದ್ರದ ಹತ್ರ ಬಡೆ ಬಿಸಿಲು. ನೀರಲ್ಲಿ ಮುಳುಗ್ತವ್ರೆ ಜನ. ಏನ್ ಚೆನ್ನಾಗಿ ಆಟ ಆಡ್ತವ್ರೆ. ಎಲ್ಲ ಕಡೆ ಸಿಕ್ಕಾಬಡೆ ಬಿಸಿಲು. ನಮ್ಗೆಲ್ಲೂ ಓಕೆ ಇಂಟ್ರೆಸ್ಟ್ ಇಲ್ಲ. ಒಂದು ಬಸ್ ಬುಕ್ ಮಾಡ್ಕೊಂಡು ಬಂದ್ವಲ್ಲ, ಅದರಲ್ಲಿ ಅವಳ ಸಸ್ಪೆನ್ಷನ್ ಇಶ್ಯೂ ಇತ್ತು ಅನ್ಸುತ್ತೆ. ಸರಿಯಾಗಿ ನಿಜನೇ ಆಗಲ್ಲ. ಪೂರ್ಣ ಜಾಗರಣೆ ಮಾಡ್ಕೊಂಡು ಬಂದ್ವಿ. ಇವಾಗ ಬೆಳಿಗ್ಗೆ ಕೂಡ ಸ್ಕೂಬಾ ಡೈವಿಂಗ್ ಹೋಗಿ ಬಂದ್ಮೇಲೆ ಫುಲ್ಲು ಬಾಡಿ ಎಲ್ಲ ಪೇನ್ ಥರ ಒಂಥರ ನಿದ್ದೆ ಬೇರೆ ಎಳಿತೈತೆ. ಬಿಸಿಲು. ನಾವು ಬೆಳಗ್ಗೆ ಸ್ಕೂಬಾಗೆ ಬಂದಿದ್ವಲ್ಲ, ಅದೇ ಇದ್ರ ಹತ್ರ ಬಂದು ಇಲ್ಲಿ ಬಾದಾಮಿ ಗಿಡದ ಕೆಳಗಡೆ ಕೂತಿದ್ದೀವಿ. ಏನು ಮಾಡೋಣ, ನಮ್ಮ ಬಸ್ಸು ಬುಕ್ಕಿಂಗ್ ಮಾಡಿರೋದು ನೈಟ್ 11:30 ಗಂಟೆಗೆ. ಏನು ಮಾಡಿ ಬೇಜಾರಾಗ್ಬಿಟ್ಟೈತೆ. ಇಲ್ಲಿ ಹೋಗಿ ಹುಡುಗರು ಜಾಸ್ತಿ ಇದ್ರೆ ಚಿನ್ನಾಗಿ ಏನೋ ಮಾಡ್ಬೇಕು. ಇರೋದು ಇದ್ರೆ ನಾನು ಕುಂತ್ಕೆ ಇನ್ಸ್ಟಾಗ್ರಾಮ್ ಲೀವ್ ಮಾಡ್ತಾವೆ. ನಾನು ಇಲ್ಲಿ ಕುಂತ್ಕೆ ಸ್ಕೂಬಾ ಡೈವ್ ವಿಡಿಯೋ ಡೌನ್ ಮಾಡ್ತಾರೆ. ಸೊ ಅದೇ ಗೈಸ್, ನೈಟ್ 10:00 ಹೊರಡಬೇಕು. 11:30 ಹೊರಟ್ರೆ ಬೆಳಗ್ಗೆ 7 ಗಂಟೆ ಬೆಂಗಳೂರು ರೀಚ್ ಆಯ್ತೀವಿ. ಮತ್ತೆ ನಾಳೆ ಹಿಂದಿನಂತೆ ಕೆಲಸಕ್ಕೆ. ಓಕೆ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ಚೆನ್ನಾಗಿರುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಈ ಮುರುಡೇಶ್ವರ ದೇವಸ್ಥಾನದ ಕಡೆಯ ವಿಡಿಯೋ. ನೋಡೋದಲ್ಲ ನಮ್ಮ ಈ ಜರ್ನಿ, ಕನಸಿನ ಹಣದ ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಏನಕ್ಕೆ ಅಂತ ಹೇಳಿದ್ರೆ, ಈ ಫುಟೇಜಸ್ ಎಲ್ಲ ವೀಡಿಯೋ ಮಾಡಬೇಕಾದ್ರೆ ಆ್ಯಕ್ಚುಲಿ ಮೈಕು ಅದು ಎತ್ಕೊಂಡಿರಲಿಲ್ಲ. ಮೈಕು ಅಲ್ಲಿ ಬ್ಯಾಗಲ್ಲೇ ಇತ್ತು. ನಾವು ಔಟ್ಸೈಡ್ ಶಾಪಲ್ಲಿ ಕೊಟ್ಟು ಮಡಗ್ತಿದ್ವಿ ಲಗೇಜ್ ಎಲ್ಲ. ಸೊ ಮೈಕೆಲ್ಲ ಆ ಥರ ಇದ್ದಿದ್ದರಿಂದ ಮತ್ತೆ ರಿಟರ್ನ್ ಹೋಗಿ ಇಸ್ಕೊಳಕ್ಕಾಗಲ್ಲ ಅಂತ ಫೋನಲ್ಲೇ ಮಾಡಿದೆ. ಅದರಿಂದ ನಾಯ್ಸ್ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಟೈಮ್ ಬೆಟರಾಗಿ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.